ಚಿಗುರುಗಳು ಮತ್ತು ಹೂವುಗಳ ಉತ್ತಮ ಅಭಿವೃದ್ಧಿಯನ್ನು ಖಚಿತಪಡಿಸಿಕೊಳ್ಳಲು 2 ಔಷಧಿಗಳಾದ ಅಭಿಮಾನ್ ಮತ್ತು FL77 ಅನ್ನು ಬಳಸಲಾಗಿದೆ. ಇದಲ್ಲದೆ ನಾನು APKS ಆರ್ಗಾನಿಕ್ಸ್ನ ಔಷಧವನ್ನು ಸಹ ಬಳಸಿದ್ದೇನೆ. ಈಗ ಕಲ್ಲಂಗಡಿ ಬೆಳೆ 45 ದಿನಗಳನ್ನು ತಲುಪಿದೆ. ಹಣ್ಣುಗಳು ಚೆನ್ನಾಗಿ ಬೆಳೆದಿವೆ ಮತ್ತು ದೊಡ್ಡದಾಗಿವೆ. ಈ ಕೃಷಿ ವಿಧಾನವು ತುಂಬಾ ಒಳ್ಳೆಯದು. ನನ್ನ ಇಡೀ ತೋಟವು ಹಸಿರಿನಿಂದ ಸೊಂಪಾಗಿ ಕಾಣುತ್ತದೆ. ನಮಸ್ಕಾರ. ನಾನು ರಾಣಿ. ನಾನು ದಿಂಡಿಗಲ್ ಜಿಲ್ಲೆಯವರು. ನನಗೆ ಒಟ್ಟು 20 ಎಕರೆ ಕೃಷಿ ಭೂಮಿ ಇದೆ. ಅದರಲ್ಲಿ 6 ಎಕರೆಯಲ್ಲಿ ಮಾವಿನ ಮರಗಳನ್ನು ಬೆಳೆಸಲಾಗಿದೆ. ಮೊದಲು 15 ಎಕರೆಯಲ್ಲಿ ಮಾತ್ರ ಮೆಕ್ಕೆಜೋಳವನ್ನು ಬೆಳೆಸಲಾಗುತ್ತಿತ್ತು. ಈಗ ನಾನು ಹೊಸದಾಗಿ ಕಲ್ಲಂಗಡಿ, ಮೆಣಸಿನಕಾಯಿ, ಟೊಮೆಟೊ ಮತ್ತು ಬದನೆಕಾಯಿ ಬೆಳೆಗಳನ್ನು ನೆಟ್ಟಿದ್ದೇನೆ. ಅದರಲ್ಲಿ ನಾನು 1.5 ಎಕರೆ ಪ್ರದೇಶದಲ್ಲಿ ಕಲ್ಲಂಗಡಿ ಬೆಳೆದಿದ್ದೇನೆ. ಈ ಕಲ್ಲಂಗಡಿ ಬೆಳೆಗೆ ನಾನು APKS ಆರ್ಗಾನಿಕ್ಸ್ನ ಉತ್ಪನ್ನಗಳನ್ನು ಬಳಸಿದ್ದೇನೆ. ಮೊದಲು ನಾನು ಅಭಿಮಾನ್ ನೀಡಿದ್ದೇನೆ. ನಂತರ 15ನೇ ದಿನ ನಾನು FL77 ಅನ್ನು ಬಳಸಿದೆ ಮತ್ತು ಮುಂದಿನ 15ನೇ ದಿನ ನಾನು ಆರ್ಬಿಕ್ಸ್ ಅನ್ನು ಬಳಸಿದೆ. ಪರಿಣಾಮವಾಗಿ ಕಲ್ಲಂಗಡಿ ಬೆಳೆ ಉತ್ತಮ ಫಲಿತಾಂಶವನ್ನು ನೀಡಿದೆ. 1.5 ಎಕರೆ ಪ್ರದೇಶದಲ್ಲಿ 28 ಟನ್ ಕಲ್ಲಂಗಡಿ ಉತ್ಪಾದಿಸಲಾಗಿದೆ. ಅಭಿಮಾನ್ ಮತ್ತು FL77 ಬಳಕೆಯು ಹೆಚ್ಚಿನ ಮೊಗ್ಗುಗಳು ಮತ್ತು ಹೂವುಗಳ ರಚನೆಗೆ ಕಾರಣವಾಗಿದೆ. APKS ಆರ್ಗಾನಿಕ್ಸ್ನ ಔಷಧಿಗಳು ಬೆಳೆಯ ಬೆಳವಣಿಗೆಯಲ್ಲಿ ಬಹಳ ಸಹಾಯಕವಾಗಿವೆ. ಕಲ್ಲಂಗಡಿ ಬೆಳೆ ಈಗ 45 ದಿನಗಳನ್ನು ತಲುಪಿದೆ. ಹಣ್ಣುಗಳು ಚೆನ್ನಾಗಿ ಬೆಳೆದಿವೆ ಮತ್ತು ದೊಡ್ಡದಾಗಿವೆ. ಈ ಕೃಷಿ ವಿಧಾನವು ತುಂಬಾ ಒಳ್ಳೆಯದು. ನನ್ನ ಇಡೀ ತೋಟವು ಹಸಿರು ಮತ್ತು ಸೊಂಪಾಗಿ ಕಾಣುತ್ತದೆ.